ಹಾಯ್ ಎಲ್ರಿಗೂ ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಇದು ಮಂತ್ರಾಲಯಕ್ಕೆ ಹೋಗಿದ್ದ ದಿನದ ವ್ಲಾಗ್ ಆಗಿದೆ. ಈ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ. ನಾವು ಮಂತ್ರಾಲಯಕ್ಕೆ ಹೋಗೋದು ಅಂತ ಪ್ಲಾನ್ ಮಾಡಿ ತುಂಬ ದಿನಗಳಾದ ನಂತರ ಹೋಗಿದ್ವಿ. ತಡವಾಗಿ ಹೋಗಿದ್ರೂ ಕೂಡ ತುಂಬ ಚೆನ್ನಾಗಿ ಹೋಗಿ ಬಂದ್ವಿ. ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ. ಈ ಥರ 3 ಜನ 4 ಜನ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಇದ್ದು ಅವರೆಲ್ಲ ಮದುವೆ ಆದಮೇಲೆ ಅವರಿಗೆಲ್ಲ ಮಕ್ಕಳಾಗಿ ಎಷ್ಟು ದೊಡ್ಡ ಫ್ಯಾಮಿಲಿ ಆಗಿರುತ್ತೆ, ಅವ್ರನ್ನೆಲ್ಲ ಒಂದು ಕಡೆ ಕೂರಿಸಿ ಎಲ್ಲರೂ ಹೋಗೋದು ಅಂತಂದರೆ ಅದೊಂದು ಸಾಹಸನೇ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರದ್ದು ಒಂದೊಂದು ಕಮಿಟ್ಮೆಂಟ್ ಇರುತ್ತೆ, ಮತ್ತು ಒಬ್ಬೊಬ್ರಿಗೆ ಒಂದೊಂದು ಸಾರಿ ರಜೆ ಇರುತ್ತೆ. ಒಬ್ಬರಿಗೆ ವೀಕೆಂಡಲ್ಲಿ ಇರುತ್ತೆ, ಇನ್ನು ಕೆಲವರಿಗೆ ವೀಕ್ ಡೇಸ್ನಲ್ಲಿ ರಜೆ ಇರುತ್ತೆ. ಕನ್ವಿನಿಯೆಂಟ್ ಆಗಿ ಎಲ್ರಿಗೂ ಕೂಡ ಯಾವಾಗಲೂ ಇರೋದಿಲ್ಲ. ಆದರೂ ಕೂಡ ನಾವು ಫ್ರೀ ಮಾಡಿಕೊಂಡು ಒಟ್ಟಿಗೆ ಹೋಗ್ತೀವಿ ಅಂತಂತಂದರೆ ಅದೇ ಒಂದು ತುಂಬ ಖುಷಿಯ ಕ್ಷಣ ಆಗಿರುತ್ತೆ. ನಾವೆಷ್ಟೇ ಇಂಡಿವಿಜುವಲ್ ಆಗಿ ರೆಸಾರ್ಟು ಅಥವಾ ಬೇರೆ ಬೇರೆ ಟ್ರಿಪ್ಗಳು ಹೋಗಿದ್ರು ಕೂಡ ಫ್ಯಾಮಿಲಿ ಜೊತೆ ಹೋದಾಗ ಒಂದು ಖುಷಿ ತುಂಬ ಜಾಸ್ತಿನೇ ಆಗಿರುತ್ತೆ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬಾರ್ದು.